ಮಾತಾಡೋಣ. ಒಬ್ಬ ಸಮಾಜದಲ್ಲಿ ವೃತ್ತಿಯಲ್ಲಿ ವಕೀಲರಾಗಿರ್ತಕ್ಕಂತಹ KV ಶಿವಾರೆಡ್ಡಿ ಅಣ್ಣನವರು ಈ ರೀತಿಯಾಗಿ ಕಾನೂನುಗಳು ಇಷ್ಟು ಕಟ್ಟುನಿಟ್ಟಾಗಿದ್ದರೂ ಸಹ ಇವತ್ತಿನ ದಿವಸ ಬಡವರ ಒಂದು ಜಮೀನನ್ನ ದೌರ್ಜನ್ಯದಿಂದ ಈ ರೀತಿ ಅವರು ಲಪಟಾಯಿಸುವುದು ಎಷ್ಟರ ಮಟ್ಟಿಗೆ ಸರಿ? ಅವರು ವೃತ್ತಿಯಲ್ಲಿ ವಕೀಲರಾಗಿರ್ದುಕೊಂಡು ಎಲ್ಲ ಕಾನೂನಿನ ಅರಿವು ಅವ್ರಿಗೆ ತುಂಬ ಅಚ್ಚುಕಟ್ಟಾಗಿರುತ್ತೆ. ನಮ್ಮೆಲ್ಲರಿಗಿಂತನೂ ಅವ್ರಿಗೆ ಜಾಸ್ತಿ ಅರಿವಿರುತ್ತೆ ಕಾನೂನಿನ ಬಗ್ಗೆ. ಎಲ್ಲ ಗೊತ್ತಿದ್ಕೊಂಡು ಅವರು ಈ ರೀತಿಯಾದಂಥ ಕೆಲಸಗಳ ಸಮಾಜ ಘಾತಕ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಯಾವ ರೀತಿಯಾಗಿ ಸಮಾಜಕ್ಕೆ ಒಂದು ಮಾರ್ಗ ಅನ್ನೋದನ್ನು ತಾವು ಮಾಧ್ಯಮ ಮಿತ್ರ ಇದನ್ನು ಯೋಚನೆ ಮಾಡಬೇಕು. ಇವರ ವಿರುದ್ಧ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಏನಿದ್ದಾರೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಂಡು ಸಂಬಂಧಪಟ್ಟ ಒಂದು ಏನು ಜಮೀನು ಏನಿದೆ ಇದನ್ನು ಕೂಡಲೇ ಮುಟ್ಗೋಲು ಹಾಕಿ ಬಡವರಿಗೆ ಹಂಚ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ನಮ್ಮೆಲ್ಲರ ಒತ್ತಾಯ ಆಗಿದೆ. ಮತ್ತು ತಪ್ಪಿತಸ್ಥರನ್ನು ಕಾನೂನಲ್ಲಿ ಯಾವ ರೀತಿ ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ಮಾನ್ಯ ಜಿಲ್ಲಾಧಿಕಾರಿಗೂ ಹಾಗೂ ತಹಸೀಲ್ದಾರ್ ಅವರು ಹಾಗೂ ಅಂದಿನ 2009ರಲ್ಲಿ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು ಯಾರಿದ್ರೆ ಅವರ ವಿರುದ್ಧನೂ ಸಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅದೇ ರೀತಿ ಈ ರೀತಿಯಾಗಿ ಇನ್ನು ಹಲವಾರು ಏನು ಈಗ ಇನ್ನೂ ಹಲವಾರು ಮಾಡಿರ್ತಾರೆ ಅಂತಕ್ಕಂತಹದ್ದು ನಮಗೆ ಸಂಶಯನೂ ಇದೆ. ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ಮೂಲಗಳಿಂದ ದಾಖಲೆಗಳನ್ನು ಪಡೆದು ತಮ್ಮ ಒಂದು ಗಮನಕ್ಕೆ ತಂತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು.